ತಮಿಳುನಾಡಿನಲ್ಲಿ ರಾಜಕೀಯ ಚಟುವಟಿಕೆ ಜೋರಾಗಿದೆ. ಇಂದು ಟಿವಿಕೆ ಕಚೇರಿಯಲ್ಲಿ ಮೊದಲ ಶಾಸಕಾಂಗ ಪಕ್ಷದ ಸಭೆ ನಡೆಸಲಾಗಿದ್ದು, ವಿಜಯ್ ಅವರೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಿಎಂ ಅಭ್ಯರ್ಥಿ ಫೈನಲ್ ಆಗ್ತಾ ಇದ್ದಂತೆ ಮೇ 7ಕ್ಕೆ ಪ್ರಮಾಣ ವಚನವನ್ನ ಸ್ವೀಕರಿಸಲು ಡೇಟ್ ಕೂಡ ಫೈನಲ್ ಆಗಿದೆ. ನಾಳೆ ತಮಿಳುನಾಡು ರಾಜ್ಯಪಾಲರನ್ನ ಭೇಟಿ ಮಾಡಿ ಸರ್ಕಾರ ರಚನೆಗೆ ಮನವಿಯನ್ನ ಮಾಡಲಿದ್ದು, ಬಹುಮತ ಸಾಬೀತಿಗೆ ಕಾಲಾವಕಾಶವನ್ನ ಕೇಳಲು ನಿರ್ಧಾರವನ್ನ ಮಾಡಲಾಗಿದೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಹೆಚ್ಚಾಗಿದ್ದು, ಪಂಚರಾಜ್ಯಗಳ ಫಲಿತಾಂಶ ಬಂದ ಬೆನ್ನಲ್ಲೇ ಸಚಿವ ಶಿವಾನಂದ ಪಾಟೀಲ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಕಳೆದ 3 ವರ್ಷದಿಂದ ಕುರ್ಚಿ ವಿಚಾರವಾಗಿ ಪ್ರಚಾರವನ್ನ ಮಾಡುತ್ತಲೇ ಬರ್ತಾ ಇದ್ದಾರೆ. ಇನ್ನು ಕೊನೆಗೆ ಪಕ್ಷ ಏನು ಹೇಳುತ್ತದೆ ಅದು ಆಗುತ್ತದೆ. ಆದರೆ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ತೊಂದರೆ ಆಗಲ್ಲ. ಸಿಎಂ, ಡಿಸಿಎಂ ಹಾಗೂ ಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಬೆಂಗಳೂರಿನ ಯೂತ್ಸ್ಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಸಿಲಿಂಡರ್ ಆಯಿತು, ಪೆಟ್ರೋಲ್ ಡೀಸೆಲ್ ಆಯಿತು, ಇದೀಗ ಪಿಜಿಗಳ ಸರದಿಯಾಗಿದೆ. ಪಿಜಿ ಮಾಲೀಕರಿಗೆ ಗ್ಯಾಸ್ ದರ ಏರಿಕೆ ಹೊರೆಯಾಗಿದ್ದು, ತಮ್ಮ ಆರ್ಥಿಕ ಹೊರೆ ತಗ್ಗಿಸಲು ಗ್ರಾಹಕರ ಮೇಲೆ ಬೆಲೆ ಏರಿಕೆ ಬಿಸಿ ಹಾಕ್ತಾ ಇದ್ದಾರೆ. ಈಗಾಗಲೇ ಹೋಟೆಲ್ ತಿಂಡಿ ದರದಲ್ಲಿ 20% ಹೆಚ್ಚಳವಾಗಿದ್ದು, ಶೀಘ್ರದಲ್ಲೇ ಪಿಜಿ ಬಾಡಿಗೆಯಲ್ಲಿ 5ರಿಂದ 10% ಬಾಡಿಗೆ ಹೆಚ್ಚಳವನ್ನ ಮಾಡಲು ಪಿಜಿ ಮಾಲೀಕರು ತೀರ್ಮಾನವನ್ನ ಮಾಡಿದ್ದಾರೆ. ನಟ ಚೇತನ್ ಅಹಿಂಸಾ ಡಾಕ್ಟರ್ ರಾಜ್ಕುಮಾರ್ ಪುಣ್ಯಭೂಮಿ ಬಗ್ಗೆ ನೀಡಿದ ಹೇಳಿಕೆಗೆ ಸಿಡಿದೆದ್ದು, ಅಭಿಮಾನಿಗಳು ನಟ ಚೇತನ್ ವಿರುದ್ಧ ರಾಜ್ಕುಮಾರ್ ಅಭಿಮಾನಿಗಳ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಟ ಚೇತನ್ನನ್ನ ಕೂಡಲೇ ಗಡೀಪಾರು ಮಾಡುವಂತೆ ಅಭಿಮಾನಿಗಳು ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಸಾರಾ ಗೋವಿಂದ್, ನರಸಿಂಹನು ಹಲವರು ಕೂಡ ಭಾಗಿಯಾಗಿದ್ದರು. ಬೆಂಗಳೂರಿನ ವಿನಾಯಕ ನಗರದ ನಿವಾಸಿಗಳು ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಪೈಪ್ಲೈನ್ ಇದ್ರೂ ಕೂಡ ಕಳೆದ 5 ತಿಂಗಳಿನಿಂದ ನೀರಿನ ಸಂಪರ್ಕ ಪಡೆದಿದ್ರು. ದಿನಕ್ಕೆ 2ರಿಂದ 3 ಗಂಟೆ ಮಾತ್ರ ನೀರು ಬರ್ತಾ ಇದ್ದು, ನೀರು ಸಾಕಾಗದೆ ನಿವಾಸಿಗಳು ಕೂಡ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸುಮಾರು 1ರಿಂದ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಸಂಪರ್ಕವನ್ನ ಪಡೆದಿದ್ರು. ಸರಿಯಾದ ಪೂರೈಕೆ ಆಗ್ತಾ ಇಲ್ಲ. ವಾರದಲ್ಲಿ ಒಂದು ದಿನ ಕೇವಲ 2ರಿಂದ 3 ಗಂಟೆಗಳ ಕಾಲ ಅತಿ ಕಡಿಮೆ ಒತ್ತಡದಲ್ಲಿ ನೀರು ಸರಬರಾಜು ಆಗ್ತಾ ಇದೆ. ಹೀಗಾಗಿ ನೀರಿಲ್ಲದ ಕಾರಣ ಸ್ಥಳೀಯರು ಖಾಸಗಿ ಟ್ಯಾಂಕರ್ ಮೂಲಕ ನೀರು ಖರೀದಿಸ್ತಾ ಇದ್ದಾರೆ. ಈ ಕುರಿತು ಪಿಡಬ್ಲ್ಯೂಎಸ್ಎಸ್ಬಿ ಅಧ್ಯಕ್ಷರಿಗೆ ಅನೇಕ ಬಾರಿ ಮನವಿಯನ್ನ ಮಾಡಿದರ ಯಾವುದೇ ಪ್ರಯೋಜನ ಕೂಡ ಆಗಿಲ್ಲ. ಈ ಹಿಂದೆ ಸ್ಥಳೀಯರು ಹಲವು ಬಾರಿ ಪತ್ರವನ್ನ ನೀಡಿದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಸೂಕ್ತ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಿದ್ರೆ ಮಂಪರಿನಲ್ಲಿ ಮನೆ ಮೇಲಿಂದ ಬಿದ್ದು ಕಾರ್ಮಿಕ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ನೆಲಮಂಗಲದ ತುಣಚಿನ ಕುಪ್ಪೆ ಗ್ರಾಮದಲ್ಲಿ ನಡೆದಿದೆ. ವರುಣ್ ಪೇರಿಸ್ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ 35 ವರ್ಷದ ರೋಹಿತ್ ಶೆಕೆ ಎಂದು ಮನೆಯ ಟೆರೆಸ್ ಮೇಲೆ ಮಲಗಿದ್ರು. ಹಾಗೆ ಇಲ್ಲಿ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಮೂತ್ರ ವಿಸರ್ಜನೆಗಂತ ಬರ್ತಾ ಇದ್ದ ವೇಳೆ ಆಯತಪ್ಪಿ ಕೆಳಗೆ ಬಿದ್ದು ಮೃತಪಟ್ಟಿದ್ದಾರೆ. ಇನ್ನು ಸುರಕ್ಷತಾ ಕ್ರಮಗಳ ಕೊರತೆ ಆರೋಪಿಸಿ ಮಾಲೀಕರು ಹಾಗೂ ಕಂಪನಿಯ ವಿರುದ್ಧ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಯಶವಂತಪುರ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿ ಎಂಡಿಎಂಎ ಮಾರಾಟವನ್ನ ಮಾಡಲು ಯತ್ನಿಸಿದ್ದ 4ರನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ನೈಜೀರಿಯಾ ಪ್ರಜೆಗಳಿಂದ ಡ್ರಗ್ಸ್ ಖರೀದಿಸಿ ಸ್ಥಳೀಯರಿಗೆ ಮಾರಾಟವನ್ನ ಮಾಡಲು ಯತ್ನಿಸಿದ್ದ ಸೈಯದ್ ಸುಹೇಲ್, ಮೊಹಮ್ಮದ್ ಸಮೀರ್, ಸಾದಿಕ್ ಪಾಷಾ, ಮೊಹಮ್ಮದ್ ಹಜ್ರುಲ್ಲಾ ಹಕ್ ಎಂಬುವವರನ್ನ ಇಲ್ಲಿ ಬಂಧಿಸಿ ಬಂಧಿತರಿಂದ 9 ಕೋಟಿ ಮೌಲ್ಯದ 8 ಕೆಜಿ ಎಂಡಿಎಂಎ ಡ್ರಗ್ಸ್ ಸೀಸ್ ಮಾಡಿದ್ದಾರೆ. ಇನ್ನು ಕೃತ್ಯಕ್ಕೆ ಬಳಸಿದ್ದ 1 ಕಾರು, 5 ಮೊಬೈಲ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಸದ್ಯ ಆರೋಪಿಗಳಿಗೆ ಡ್ರಗ್ಸ್ ಸಪ್ಲೈಯನ್ನ ಮಾಡಿದ ನೈಜೀರಿಯಾ ಪ್ರಜೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಶಿವಮೊಗ್ಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪದೇ ಪದೇ ಆಘಾತಗಳಾಗ್ತಾ ಇದ್ರೂ ಕೂಡ ಗುಂಡಿಗಳನ್ನ ಮುಚ್ಚದೆ ನಿರ್ಲಕ್ಷ್ಯವನ್ನ ವಹಿಸಿದ್ದಕ್ಕೆ ಸ್ಥಳೀಯರು ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಶಿವಮೊಗ್ಗ ಹೊರವಲಯದ ಗಾಡಿಕೊಪ್ಪ ಸರ್ಕಲ್ ಬಳಿಯ ಹೆದ್ದಾರಿಯಲ್ಲಿ ಜಲ್ಲಿ, ಎಂಸ್ಯಾಂಡ್, ಸಿಮೆಂಟ್ ಬಳಸಿ ಸಾರ್ವಜನಿಕರೇ ಗುಂಡಿಗಳನ್ನ ಮುಚ್ಚಿ ವಿನೂತನವಾಗಿ ಪ್ರತಿಭಟನೆಯನ್ನ ನಡೆಸಿದ್ರು. ಗುಂಡಿ ಮುಚ್ಚಲು ಎಷ್ಟೇ ಮನವಿಯನ್ನ ಮಾಡಿದ್ರೂ ಕೂಡ ಕ್ಯಾರೆ ಎನ್ನದ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ತಾವೇ ಗುಂಡಿಗಳನ್ನ ಮುಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೂಡಲೇ ತುಮಕೂರು ಮತ್ತು ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಗುಂಡಿಗಳನ್ನ ಮುಚ್ಚುವಂತೆ ಆಗ್ರಹಿಸಿದ್ದಾರೆ. ಯಾದಗಿರಿಯ ಗುಪ್ತಚರ ಇಲಾಖೆಯ ಪಿಎಸ್ಐ ವೀರೇಶ್ ಮತ್ತು ಲೇಡಿ ಪಿಸಿ ಜಯಶ್ರೀ ಇಬ್ಬರು ಕೂಡ ಪ್ರೀತಿ ಮಾಡಿ ಮದುವೆಯಾಗಿದ್ರು. 5 ವರ್ಷಗಳ ಕಾಲ ಜೊತೆಯಾಗಿದ್ದ ನಂತರ ಜಾತಿಯ ಕಾರಣವೊಡ್ಡಿ
ಜಯಶ್ರೀ ಪಿಎಸ್ಐ ವೀರೇಶ್ಗೆ ಕೈಕೊಟ್ಟು ಮತ್ತೊಬ್ಬನ ಜೊತೆ ಎರಡನೇ ಮದುವೆಗೆ ಸಜ್ಜಾಗಿದ್ದಾರೆ ಅಂತ ವೀರೇಶ್ ಆರೋಪವನ್ನ ಮಾಡಿದ್ದಾರೆ. ಜಯಶ್ರೀಗಾಗಿ ತಾನು 35 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸಿಕೊಟ್ಟಿರುವುದಾಗಿ ಮತ್ತು ಆಕೆಯ ಎಲ್ಲ ಅಗತ್ಯಗಳನ್ನ ಪೂರೈಸಿದ್ದೇನೆ, ಅಲ್ಲದೆ ಕಳೆದ 3 ವರ್ಷಗಳಲ್ಲಿ 3 ಬಾರಿ ಗರ್ಭಪಾತ ಮಾಡಿಸಿಕೊಂಡಿದ್ದಾಳೆ ಅಂತ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ನನ್ನ ಹೆಂಡತಿ ನನಗೆ ಬೇಕು, ನನಗೆ ಆಗಿರುವ ಅನ್ಯಾಯಕ್ಕೆ ನ್ಯಾಯವನ್ನ ಒದಗಿಸಿಕೊಡಬೇಕು ಅಂತ ಪಿಎಸ್ಐ ವೀರೇಶ್ ಮನವಿ ಮಾಡಿದ್ದಾರೆ. ಮಗುವನ್ನ ತೋರಿಸಿಲ್ಲ ಎನ್ನುವ ಕಾರಣಕ್ಕೆ ಅಳಿಯನೊಬ್ಬ ತನ್ನ ಅತ್ತೆಯ ಹೊಟ್ಟೆಗೆ ಚಾಕು ಇರಿದಿರುವ ಭೀಕರ ಘಟನೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಆಲದಕಟ್ಟಿ ಗ್ರಾಮದಲ್ಲಿ ನಡೆದಿದೆ. ಕಳೆದ ವರ್ಷವಷ್ಟೇ ಅರವಿಂದ್ ಎಂಬಾತನಿಗೆ ತನ್ನ ಮಗಳನ್ನ ಕೊಟ್ಟು ಮಹಾದೇವಿ ಕರಿಗಾರ್ ಅವರು ಮದುವೆ ಮಾಡಿದ್ರು. ಇತ್ತೀಚೆಗಷ್ಟೇ ದಂಪತಿಗೆ ಮುದ್ದಾದ ಗಂಡು ಮಗ ಜನಿಸಿತ್ತು. ಮಗು ಹುಟ್ಟಿದ ದಿನದಿಂದಲೂ ಕೂಡ ಮಗುವನ್ನ ನೋಡಲು ಅರವಿಂದ್ ಬಯಸ್ತಾ ಇದ್ದ. ಹೀಗಾಗಿ ಪದೇ ಪದೇ ಪತ್ನಿಗೆ ವಿಡಿಯೋ ಕಾಲ್ ಮಾಡಿ ಮಗು ತೋರಿಸುವಂತೆ ಪೀಡಿಸ್ತಾ ಇದ್ನು. ಒಂದು ದಿನ ವಿಡಿಯೋ ಕಾಲ್ನಲ್ಲಿ ಪತ್ನಿ ಮೊಬೈಲ್ ಹಿಡಿದು ನನ್ನ ಕೈ ನೋಯ್ತಾ ಇದೆ ಅಂತ ಹೇಳಿದ್ಲು. ಇದೇ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ವಾಗ್ವಾದ ನಡೆದಿತ್ತು. ಇದೇ ವೇಳೆ ಅತ್ತೆ ಮಹಾದೇವಿ ಕರಿಗಾರ್ ಬುದ್ಧಿವಾದ ಹೇಳ್ತಾ ಇದ್ದ ವೇಳೆ ಕೋಪಗೊಂಡ ಅಳಿಯ ಅರವಿಂದ್ ಅತ್ತೆಯ ಮನೆಗೆ ಬಂದು ಅತ್ತೆ ಮಹಾದೇವಿಯ ಹೊಟ್ಟೆಗೆ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾನೆ. ಸದ್ಯ ಗಾಯಗೊಂಡ ಮಹಾದೇವಿಯನ್ನ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಮುರುಗೋಡು ಪೊಲೀಸರು ಆರೋಪಿ ಅರವಿಂದ್ನನ್ನ ಬಂಧಿಸಿದ್ದಾರೆ. ಆದರೆ ಬಂಧನದ ನಂತರವೂ ಕೂಡ ಅರವಿಂದ್ ತನ್ನ ಇನ್ಸ್ಟಾಗ್ರಾಂನಲ್ಲಿ ಇವತ್ತು ಜೈಲು ನಾಳೆ ಬೇಲು, ನಿನ್ನ ಬಿಡೋ ಮಾತೇ ಇಲ್ಲ, ನೆನಪು ಇಟ್ಕೋ ಎಂದು ಬೆದರಿಕೆಯ ಸ್ಟೇಟಸ್ ಹಾಕಿದ್ದಾನೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡ ಗ್ರಾಮದ ಬಳಿ ಕೆಎಸ್ಆರ್ಟಿಸಿ ಪಲ್ಲಕ್ಕಿ ಬಸ್ ಏಕಾಏಕಿ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಬೆಂಗಳೂರಿನಿಂದ ಗದಗ ನಗರಕ್ಕೆ ತೆರಳುತ್ತಾ ಇದ್ದ ವೇಳೆ ಈ ಅವಘಡ ಸಂಭವಿಸಿದ್ದು, ಬಸ್ನ ಬ್ರೇಕ್ ಲೈನರ್ ಕಿಡಿಯಿಂದ ಬೆಂಕಿ ಹೊತ್ತಿಕೊಂಡಿದೆ ಅಂತ ಹೇಳಲಾಗಿದೆ. ಇನ್ನು ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಬಸ್ ಚಾಲಕ ಎಚ್ಚೆತ್ತುಕೊಂಡಿದ್ದು, ಚಾಲಕನ ಸಮಯ ಪ್ರಜ್ಞೆಯಿಂದ ಬಸ್ನಲ್ಲಿದ್ದ ಸುಮಾರು 17ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸ್ಥಳಕ್ಕೆ ಬರುವಷ್ಟರಲ್ಲಿ ಇಡೀ ಬಸ್ ಬೆಂಕಿಯ ಕೆನ್ನಾಲಿಕೆಗೆ ಸಂಪೂರ್ಣವಾಗಿ ಭಸ್ಮವಾಗಿತ್ತು. ಈ ಘಟನೆಗೆ ಸಂಬಂಧಿಸಿದಂತೆ ರಾಣೆಬೆನ್ನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುದ್ದಿ ಬಸವ ಕಲ್ಯಾಣದಲ್ಲಿ ನಿರ್ಮಾಣವಾಗ್ತಾ ಇರುವ ಅನುಭವ ಮಂಟಪ ಕಾಮಗಾರಿ ಸ್ಥಳಕ್ಕೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ಅನುಭವ ಮಂಟಪದಲ್ಲಿ ನಿರ್ಮಾಣವಾಗ್ತಾ ಇರುವ ಇಷ್ಟಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸಿ ಕಾಮಗಾರಿ ಪರಿಶೀಲನೆಯನ್ನ ನಡೆಸಿದ್ರು. ಬೀದರ್ನಲ್ಲಿ ಮಾತನಾಡಿದ ಅವರು, ಬಸವಾದಿ ಶರಣರು ಈ ಜಗತ್ತಿನ ಸರ್ವಶ್ರೇಷ್ಠ ದಾರ್ಶನಿಕರು, ಮಹಾ ಮಾನವತಾಧಿಗಳು, ಕಾಯಕವೇ ಕೈಲಾಸ ಅಂತ ಅಳವಡಿಸಿಕೊಂಡು ಜಗತ್ತಿಗೆ ಪ್ರಥಮ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನ ನೀಡಿದ್ರು. 770 ಕಂಬಗಳ ಮೇಲೆ 770 ಶರಣರ ವಚನಗಳನ್ನ ಕೂಡ ಈಗಾಗಲೇ ಕೆತ್ತಲಾಗ್ತಾ ಇದೆ. ಇನ್ನು ಕಾಯಕವೇ ಕೈಲಾಸ ಅಂತ ಹೇಳಿರುವ ಶರಣರ ಜೀವನವನ್ನ ಬಿಂಬಿಸುವ ಶರಣ ಗ್ರಾಮ ನಿರ್ಮಾಣಗೊಳ್ತಾ ಇದೆ. ಅನುಭವ ಮಂಟಪ ಕಾಮಗಾರಿಗೆ ಯಾವುದೇ ಹಣದ ಕೊರತೆ ಇಲ್ಲ. ಈವರೆಗೆ 480 ಕೋಟಿ ರೂಪಾಯಿ ಖರ್ಚಾಗಿದ್ದು, ಇನ್ನು 250 ಕೋಟಿ ಹಣ ಬೇಕಾಗುತ್ತದೆ ಅಂತ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡಿ ಕಾಲಮಿತಿಯಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಮುಂಬರುವ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಲೋಕಾರ್ಪಣೆ ಮಾಡಲಾಗುವುದು ಅಂತ ಹೇಳಿದರು. ವಿಶ್ವವಿಖ್ಯಾತ ಮೈಸೂರು ದಸರಾ 2025ರ ಖರ್ಚು ವೆಚ್ಚವನ್ನ ಜಿಲ್ಲಾಡಳಿತ ಬಿಡುಗಡೆ ಮಾಡಿದೆ. ದಸರಾ ಮುಗಿದು 6 ತಿಂಗಳು ಕಳೆದರೂ ಕೂಡ ಯಾಕೆ ದಸರಾ ಲೆಕ್ಕ ಕೊಡುತ್ತಿಲ್ಲ ಅಂತ ಸಾರ್ವಜನಿಕವಾಗಿ ಸಾಕಷ್ಟು ಟೀಕೆಗಳು ಕೂಡ ಕೇಳಿ ಬರ್ತಾ ಇತ್ತು. ಇದೀಗ ಜಿಲ್ಲಾಡಳಿತ ದಸರಾ ಲೆಕ್ಕವನ್ನ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿದ್ದು, ಒಟ್ಟು 45 ಕೋಟಿ ರೂಪಾಯಿ ದಸರಾಗೆ ಬಂದಿದೆ. ಇದರಲ್ಲಿ ಸರ್ಕಾರ 30 ಕೋಟಿ, ಎಂಡಿಎ 10 ಕೋಟಿ, ಹಾಗೆ ಟಿಕೆಟ್ ಮಾರಾಟದಿಂದ 3.21 ಕೋಟಿ ಹಣ ಹಾಗೂ 1.81 ಕೋಟಿ ಪ್ರಾಯೋಜಕತ್ವದಿಂದ ಬಂದಿದೆ ಅಂತ ಮಾಹಿತಿಯನ್ನ ನೀಡಲಾಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಬೊಪ್ಪನಜಳ್ಳಿ ಗ್ರಾಮದ ಬಳಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಗಾಂಜಾ ಮಾರಾಟ ಮಾಡ್ತಾ ಇದ್ದ 50 ವರ್ಷದ ವೆಂಕಟೇಶ್ ಎಂಬಾತನನ್ನ ಬಂಧಿಸಿ
ಬಂಧಿತರಿಂದ ಸುಮಾರು 25,000 ಮೌಲ್ಯದ 980 ಗ್ರಾಂ ಗಾಂಜಾ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಬೀದರ್ನಲ್ಲಿ ಇಂದು ಮುಂಜಾನೆ ಭಾರೀ ದೊಡ್ಡ ಅನಾಹುತವೊಂದು ತಪ್ಪಿದೆ. ನಗರದ ಜೈಲ್ ಕಾಲೋನಿಯಲ್ಲಿ ಭಾರತ್ ಗ್ಯಾಸ್ ಪೈಪ್ಲೈನ್ ಸೋರಿಕೆಯಾಗಿದ್ದು ನೋಡ್ತಾ ಇದ್ದಂತೆಯೇ ಆಳೆತ್ತರಕ್ಕೆ ಬೆಂಕಿ ಹೊತ್ತಿಯುತ್ತಿದೆ. ಇದರಿಂದ ಇಡೀ ಕಾಲೋನಿಯ ನಿವಾಸಿಗಳು ಭಯಭೀತರಾಗಿದ್ದಾರೆ. ಇನ್ನು ಸ್ಥಳೀಯರು ಭಾರತ್ ಗ್ಯಾಸ್ ಸಿಬ್ಬಂದಿಯ ಜೊತೆ ವಾಗ್ವಾದ ನಡೆಸಿದ್ರು. ಅದೇ ರೀತಿಯಾಗಿ ಹೆಲ್ಪ್ಲೈನ್ಗೆ ಕರೆ ಮಾಡ್ತಾ ಇದ್ರು ಕೂಡ ಸಿಗದಿರುವ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಭಾರತ್ ಗ್ಯಾಸ್ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ನಿವಾಸಿಗಳು ಆರೋಪವನ್ನ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ತಕ್ಷಣವೇ ಕಾರ್ಯಾಚರಣೆಯನ್ನ ನಡೆಸಿ ಬೆಂಕಿಯನ್ನ ಹತೋಟಿಗೆ ತಂದಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇರುವುದು. ಇನ್ನು ಈ ಘಟನೆಯಿಂದ ರೊಚ್ಚಿಗೆದ್ದಿರುವ ಸಾರ್ವಜನಿಕರು ನಿರ್ಲಕ್ಷ್ಯವನ್ನ ತೋರಿದ ಭಾರತ್ ಗ್ಯಾಸ್ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಉಂಡ ಮನೆಗೆ ಕನ್ನ ಹಾಕಿದ ದಂಪತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬಿಸಿನೆಸ್ ಕಮ್ ಕಾಂಟ್ರಾಕ್ಟರ್ ಆಗಿದ್ದ ಮಲ್ಲಿಕಾರ್ಜುನ್ ಎಂಬುವವರ ಮನೆಯಲ್ಲಿ ಕಳೆದ 4 ತಿಂಗಳ ಹಿಂದೆ ಮನೆ ಕೆಲಸಕ್ಕೆ ಅಂತ ಹೇಳಿ ಬಂದಿದ್ರು. ಕೆಲಸಕ್ಕೆ ಬಂದಾಗಿನಿಂದಲೂ ಕೂಡ ಹಂತವಾಗಿ ಐಶ್ವರ್ಯ ಮತ್ತು ಮಣಿಕಂಠ್ ಇಬ್ಬರು ಕೂಡ ಚಿನ್ನ ಹಣ ಕಳ್ಳತನವನ್ನ ಮಾಡ್ತಾ ಇದ್ರು. ಇದರಿಂದ ಅನುಮಾನಗೊಂಡ ಮಾಲೀಕ ಮಲ್ಲಿಕಾರ್ಜುನ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ತಕ್ಷಣ ಐಶ್ವರ್ಯ ಮತ್ತು ಮಣಿಕಂಠ್ ದಂಪತಿಯನ್ನ ಪೊಲೀಸರು ಬಂಧಿಸಿ ಬಂಧಿತರಿಂದ 14 ಲಕ್ಷ ಹಣ, 199 ಗ್ರಾಂ ಚಿನ್ನ ಹಾಗೂ 730 ಗ್ರಾಂ ಬೆಳ್ಳಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಸಿಕ್ಕಿ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಂಧಿಸಿದ್ದಾರೆ. 3 ರಾಜ್ಯಗಳಲ್ಲಿ ಬೈಕ್ ಕಳ್ಳತನ ಹಾಗೂ 3 ರಾಜ್ಯದ ಫೇಕ್ ಆರ್ಸಿ ಕಾರ್ಡ್ ಮಾಡಿದ್ದವರನ್ನು ಕೂಡ ಪೊಲೀಸರು ಇಲ್ಲಿ ಬಂಧಿಸಿದ್ದಾರೆ. ಆಂಧ್ರ, ತಮಿಳುನಾಡು, ಕರ್ನಾಟಕದ ಒಟ್ಟು 501 ಫೇಕ್ ಆರ್ಸಿ ಕಾರ್ಡ್ ಪತ್ತೆಯಾಗಿವೆ. ಅಲ್ಲದೆ ಫೇಕ್ ಕಾರ್ಡ್ಗಳನ್ನು ಇಲ್ಲಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವುದಾಗಿ ಇವರು ಕೊಡ್ತಾ ಇದ್ರು. ಚಿತ್ತಪ್ಪಗಾರಿ ಆನಂದ್ ಹಾಗೆ ಶೇಖ್ ಶಫೀರ್ ಬಾಷಾ ಇಬ್ಬರನ್ನ ಸದ್ಯ ಹೆಬ್ಬಗೋಡಿ ಪೊಲೀಸರು ಬಂಧಿಸಿ ಬಂಧಿತರಿಂದ 50 ಬೈಕ್, 3 ಮೊಬೈಲ್, 1 CPU, 1 ಪ್ರಿಂಟರ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಹಗಲು ಹೊತ್ತಿನಲ್ಲಿ ಕಾರಿನಲ್ಲಿ ಸುತ್ತಾಡಿ ಬೀಗ ಹಾಕಿದ ಮನೆಗಳನ್ನೇ ಇಲ್ಲಿ ಟಾರ್ಗೆಟ್ ಮಾಡಿ ಕಿಟಕಿ ಮುರಿದು ಕಳ್ಳತನವನ್ನ ಮಾಡ್ತಾ ಇದ್ದ ಜಂಗ್ಲಿ ಖ್ಯಾತಿಯ ಪ್ರಕಾಶ್ ಎಂಬಾತನನ್ನ ಇಂದಿರಾನಗರ ಪೊಲೀಸರು ಬಂಧಿಸಿದ್ದಾರೆ. ಈತನ ಮೇಲೆ ನಗರದ ವಿವಿಧ ಠಾಣೆಗಳಲ್ಲಿ ಸುಮಾರು 64 ಪ್ರಕರಣಗಳು ದಾಖಲಾಗಿದ್ದು, ಒಂದು ಪ್ರಕರಣದಲ್ಲಿ ಈತನನ್ನು ಬಂಧಿಸಿದಾಗ ಸರಣಿ ಕಳ್ಳತನದ ಒಟ್ಟು 18 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಈ ಬಂಧಿತನಿಂದ 1.30 ಕೋಟಿ ಮೌಲ್ಯದ 885 ಗ್ರಾಂ ಚಿನ್ನದ ಆಭರಣಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಾರ್ ಬೀಗವನ್ನ ಒಡೆದು ಎಣ್ಣೆ ಬಾಟಲ್ ಸೇರಿದಂತೆ 50,000 ನಗದು ದೋಚಿ ಕಳ್ಳರು ಎಸ್ಕೇಪ್ ಆಗಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ ಗಂಗೊಂಡನಹಳ್ಳಿಯಲ್ಲಿ ನಡೆದಿದೆ. ಸಾಗರ್ ಎಂಬುವವರಿಗೆ ಸೇರಿದ ಶ್ರೀಕೃಷ್ಣ ಬಾರ್ನಲ್ಲಿ ಕಳ್ಳತನವನ್ನ ಮಾಡಿ ಪರಾರಿಯಾಗಿದ್ದಾರೆ. ರಾತ್ರಿ 12 ಗಂಟೆ ಸುಮಾರಿಗೆ ಮಾಲೀಕ ಸಾಗರ್ ಬಾರ್ ಕ್ಲೋಸ್ ಮಾಡಿ ತೆರಳಿದ್ರು. ಬೆಳಿಗ್ಗೆ ಬಂದು ನೋಡಿದಾಗ ಕಳ್ಳತನ ಆಗಿರುವುದು ಬೆಳಕಿಗೆ ಬಂದಿದೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆಯನ್ನ ನಡೆಸಿ ಈಶಾನ್ಯ ವಿಭಾಗದ 11 ಪೊಲೀಸ್ ಠಾಣೆಯಲ್ಲಿ 733 ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಿಆರ್ ಪೋರ್ಟಲ್ ಮೂಲಕ ಟ್ರ್ಯಾಕ್ ಮಾಡಿ ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ಬರೋಬ್ಬರಿ 1.75 ಕೋಟಿ ಮೌಲ್ಯದ ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಂಪಿಗೆಹಳ್ಳಿಯಲ್ಲಿ 111, ಕೊಡಗೆಹಳ್ಳಿಯಲ್ಲಿ 68, ದೇವನಹಳ್ಳಿಯಲ್ಲಿ 24, ಯಲಹಂಕದಲ್ಲಿ 88, ಬಾಗಲೂರಿನಲ್ಲಿ 88 ಮೊಬೈಲ್ಗಳು ಸೇರಿದಂತೆ 733 ದುಬಾರಿ ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕ್ಷುಲ್ಲಕ ವಿಚಾರಕ್ಕೆ ವ್ಯಕ್ತಿಯ ತಲೆ ಮೇಲೆ ಕಲ್ಲು ಹಾಕಿ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಮೈಸೂರು ಜಿಲ್ಲೆಯ ಉದಯಗಿರಿ ಬಳಿ ನಡೆದಿದೆ. ಜಿಲ್ಲೆಯ ಶಾಂತಿನಗರದಲ್ಲಿ ಚಿಂದೆ ಆಯುಕ್ತ ಸಣ್ಣಪುಟ್ಟ ಕಳ್ಳತನವನ್ನ ಮಾಡ್ತಾ ಇದ್ರು. ಇದೇ ವೇಳೆ ಹಣಕಾಸು ವಿಚಾರವಾಗಿ 3 ಗಲಾಟೆಯನ್ನ ಮಾಡಿಕೊಂಡಿದ್ದು, ಗಲಾಟೆ ವೇಳೆ ಉಮರ್ ಎಂಬಾತನನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಸ್ಥಳಕ್ಕೆ ಉದಯಗಿರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ.
4 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಿ ಕೊಲೆ ಮಾಡಿರುವ ಕಾಮುಕನನ್ನ ಸಿಲಿಕಾನ್ ಸಿಟಿ ಪೊಲೀಸರು ಬಂಧಿಸಿದ್ದಾರೆ. ತನ್ನ ಕಾಮತೃಷೆ ತೀರಿಸಿಕೊಳ್ಳಲು ಬಾಲಕಿ ಕಿಡ್ನಾಪ್ ಕೊಲೆ ಮಾಡಿದ್ದ ಆರೋಪಿ ಹಸ್ಮತ್ ಅಲಿ ಎಂಬಾತನನ್ನ ಬಂಧಿಸಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯ ಶೆಡ್ನಲ್ಲಿ ಬಾಲಕಿ ಕುಟುಂಬ ವಾಸವಿದ್ರೂ ಕೂಡ ಅದರ ಪಕ್ಕದ ಶೆಡ್ ಒಂದರಲ್ಲಿ ವಾಸವಿದ್ದ ಆರೋಪಿ ಹಸ್ಮತ್ ಅಲಿ ಆಟವಾಡ್ತಾ ಇದ್ದ ಬಾಲಕಿಯನ್ನ ಕಿಡ್ನಾಪ್ ಮಾಡಿದ್ದು. ಮಗು ಕಿರಿಚಿಕೊಳ್ಳುತ್ತಾ ಇದ್ದಂತೆ ಬಟ್ಟೆಯಿಂದ ಕುತ್ತಿಗೆ ಬಿಗಿದು ನೆಲಕ್ಕೆ ಗುದ್ದಿ ಬಾಲಕಿಯನ್ನ ಸಾಯಿಸಿ ಏನೂ ಗೊತ್ತಿಲ್ಲದಂತೆ ಇದ್ದ. ಇನ್ನು ಬಾಲಕಿಯನ್ನ ತೋಪಿಗೆ ಕರೆದೊಯ್ದು 2 ಕೈಗಟ್ಟಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಬಾಲಕಿಯ ಖಾಸಗಿ ಭಾಗಕ್ಕೆ ಮರದ ಕೊಂಬೆಯಿಂದ ಚುಚ್ಚಿದ್ದಾನೆ. ಇನ್ನು ಬಾಲಕಿಯ ಮೃತದೇಹ ವಿಟ್ಟಸಂದ್ರದ ತೋಪಿನಲ್ಲಿ ಪತ್ತೆಯಾಗಿದ್ದು ಪೊಲೀಸರು ನೇರ ಆರೋಪಿ ಇದ್ದ ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ಆರೋಪಿ ಶೆಡ್ ಬಳಿ ಬಾಲಕಿ ಕುತ್ತಿಗೆ ಹಾಗೂ ಕೈಗೆ ಕಟ್ಟಿದ ಬಟ್ಟೆಯ ತುಂಡು ಪತ್ತೆಯಾಗಿದೆ. ಆರೋಪಿಯನ್ನ ವಿಚಾರಿಸಿದ ಬಳಿಕ ಸತ್ಯ ಬಾಯ್ಬಿಟ್ಟಿದ್ದಾನೆ. ಆರೋಪಿ ಹಸ್ಮತ್ ಅಲಿಯನ್ನ ನಿರ್ಜನ ಪ್ರದೇಶದಲ್ಲಿ ಕಾರಿನಲ್ಲೇ ಸುಟ್ಟು ಭಸ್ಮವಾದ ಗೆಸ್ಟ್ ಲೆಕ್ಚರರ್ ಸುಜಾತಾ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ತನ್ನ ಪ್ರಿಯಕರನ ಜೊತೆಯಲ್ಲಿ ತಮ್ಮ ಖಾಸಗಿ ಕ್ಷಣವನ್ನ ಕಳೆಯಲು ಬಂದಿದ್ದ ಸುಮಾರು 35 ವರ್ಷದ ಸುಜಾತಾಳನ್ನ ಪ್ರಿಯಕರ ರಾಮಾಂಜಿನಪ್ಪ ನಿನ್ನ ಗಂಡನಿಗೆ ವಿಚ್ಛೇದನವನ್ನ ನೀಡಿ ನನ್ನ ಜೊತೆ ಮದುವೆಯಾಗು ಅಂತ ಹೇಳಿ ಪೀಡಿಸುತ್ತಲೇ ಇದ್ದ. ಸುಜಾತಾ ಮದುವೆಗೆ ಒಪ್ಪದ ಕಾರಣಕ್ಕೆ ಕಾರಿನಲ್ಲಿದ್ದ ಮಾರಕಾಸ್ತ್ರದಿಂದ ತಲೆಗೆ ಹೊಡೆದಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ಪಿದ ಸುಜಾತಾಳನ್ನ ಕಾರಿನಲ್ಲಿ ಸೀಟ್ ಬೆಲ್ಟ್ ಹಾಕಿ ಕಾರಿಗೆ ಬೆಂಕಿ ಹಚ್ಚಿದ್ದಾನೆ. ಕಾರಿನಲ್ಲಿದ್ದ ಸರೋಜಾ ಸುಟ್ಟು ಭಸ್ಮವಾಗಿದ್ದಾಳೆ. ತದನಂತರ ತಲೆ ಮರೆಸಿಕೊಂಡಿದ್ದ ಆರೋಪಿ ರಾಮಾಂಜಿನಪ್ಪ ರೈಲಿಗೆ ತಲೆ ಕೊಟ್ಟು ಸಾವನ್ನಪ್ಪಿದ್ದಾನೆ. ಇತ್ತೀಚೆಗೆ ತುಮಕೂರಿನಲ್ಲಿ ನವಿಲುಗಳು ಮೃತಪಟ್ಟ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಹೈ ಅಲರ್ಟ್ ಆಗಿದ್ದಾರೆ. ಇನ್ನು ಪಕ್ಷಿಧಾಮದ ವಲಸೆ ಮತ್ತು ಸ್ಥಳೀಯ ಪಕ್ಷಿಗಳ ಚಲನವಲನದ ಮೇಲೆ ಸಿಬ್ಬಂದಿಗಳು ತೀರಾ ನಿಗಾ ವಹಿಸಿದ್ದು, ರಂಗನತಿಟ್ಟು ಪಕ್ಷಿಧಾಮದಲ್ಲಿನ ಯಾವುದೇ ಪಕ್ಷಿಗಳಿಗೂ ಕೂಡ ಹಕ್ಕಿ ಜ್ವರದ ಆತಂಕ ಇಲ್ಲ. ಆದರೂ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಪಕ್ಷಿಗಳ ಮೇಲೆ ನಿಗಾ ವಹಿಸಿದ್ದೇವೆ ಅಂತ ಪಕ್ಷಿಧಾಮದ ಉಪವಲಯ ಅರಣ್ಯ ಅಧಿಕಾರಿ ರವಿ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ಜಿಲ್ಲೆಯ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಬೃಹತ್ ಗಾತ್ರದ ಮರಗಳು ಕೂಡ ನೆಲಕ್ಕುರುಳಿವೆ. ಅಲ್ಲದೆ ಹುಣಸೂರು ತಾಲೂಕಿನ ಬಿಳಿಕೆರೆ ಹಾಗೂ ಮನುಗನಹಳ್ಳಿ ಹುಣಸೂರಿನ ಮುಖ್ಯ ರಸ್ತೆಗೆ ಬೃಹತ್ ಮರಗಳು ಧರೆಗುರುಳಿದ್ದು ವಾಹನ ಸವಾರರು ಕೂಡ ಪರದಾಡಿದ್ದಾರೆ. ಮೇ 9ರಂದು ಚಿತ್ರದುರ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರ ಅಭಿಮಾನೋತ್ಸವಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ನಗರದ ಮಾದರ ಚೆನ್ನಿಯ ಮಠದ ಹಿಂಭಾಗ ವೇದಿಕೆ ಹಾಗೂ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಕಾರ್ಯಕ್ರಮ ಸ್ಥಳಕ್ಕೆ ಶಾಸಕರಾದ ಎಸ್ಆರ್ ವಿಶ್ವನಾಥ್, ಮುನಿರತ್ನ, ಕೆ ಗೋಪಾಲಯ್ಯ ಸೇರಿ ಹಲವರು ಕೂಡ ಭೇಟಿ ನೀಡಿ ಊಟದ ಕೌಂಟರ್ ಸಿದ್ಧತೆ ಕುರಿತು ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಲ್ಲದೆ ಊಟದ ವ್ಯವಸ್ಥೆಯ ಕುರಿತು ಬಾಣಸಿಗರಿಂದ ಮಾಹಿತಿ ಹಾಗೂ ಊಟದ ಮೆನು ಕುರಿತು ಶಾಸಕರು ಚರ್ಚೆ ನಡೆಸಿದ್ದಾರೆ. ಬೆಂಗಳೂರು ಬಿಜೆಪಿ ಶಾಸಕರು ಊಟದ ನೇತೃತ್ವವನ್ನ ವಹಿಸಿಕೊಂಡಿದ್ದು ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿ ಅಕ್ರಮವಾಗಿ ಮರಳು ಸಾಗಿಸ್ತಾ ಇದ್ದ ಲಾರಿಯನ್ನ ತಡೆದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳ ಮೇಲೆ ಭೀಕರವಾಗಿ ಹಲ್ಲೆ ನಡೆಸಲಾಗಿದೆ. ಅಕ್ರಮ ಮರಳು ಸಾಗಾಟವನ್ನ ಮಾಡ್ತಾ ಇದ್ದ ಲಾರಿಯನ್ನ ತಪಾಸಣೆಯನ್ನ ಮಾಡಲು ಅಧಿಕಾರಿಗಳು ಮುಂದಾದಾಗ ಮಾಲೀಕ ಚಂದರ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕರ್ತವ್ಯದಲ್ಲಿದ್ದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳಾದ ವಿಶ್ವನಾಥ್ ಮತ್ತು ಲೋಕೇಶ್ ಮೇಲೆ ಹಲ್ಲೆ ನಡೆಸಿದ್ದಾನೆ. ಇನ್ನು ಗಲಾಟೆಗೆ ಸಂಬಂಧಿಸಿದಂತೆ ಔರಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿ ಚಂದರ್ನನ್ನ ಬಂಧಿಸಿದ್ದಾರೆ. ನಾನ್ ನಿನಗ್ ಸಮಜಾಸ್ ಹೇಳತ್ತೀನಿ. 4 ವರ್ಷ ಕೆಳಗ 1 ಎಕರೆ ಮಾರಿನಿ ನಿನ್ ಚಕ್ಕರ್ದಾಗ ಲೋಕೇಶ್.
ತಕೊಂಡ್ರ ಅವ್ರ ಮೊಬೈಲ್ ತಕೊಂಡು ದುಡ್ಡು ತಕೊಂಡು ದಾದಾಗಿರಿ ಮಾಡ್ತಾ ಇದೀಯಾ? ನಿನ್ ಕುಂಡಲ್ ತಮ್ಮಿದ್ರೆ ಗಾಡಿ ಹೋಯ್ ತೋರಿಸ್ತೀನಿ ನಾನು. ಇಲ್ಲಿ ನೀರೇ ಇರ್ಬೇಕಿಲ್ಲ ಅದ್ರ ನಾರ ಇರ್ಬೇಕು. ನೀ ಗಾಡಿ ತಗೊಂಡು ತೋರಿಸಿಲ್ಲಿಂದು ಗಾಡಿ ಮಾತಾಡಿ ನೋಡ ಹೇಳಕತ್ತೀನಿ ನಿನಗ. ನಾನ್ ನಿನಗ್ ಸಮಜಾಸ್ ಹೇಳತ್ತೀನಿ. 4 ವರ್ಷ ಕೆಳಗ 1 ಎಕರೆ ಮಾರೀನಿ ನಿನ್ ಚಕ್ಕರ್ದಾಗ ಲೋಕೇಶ್. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ನೌಕರರ ಕಚೇರಿಯ ಸಮಯವನ್ನ ಬದಲಾಯಿಸುವಂತೆ ಜಿಲ್ಲಾಧಿಕಾರಿಗೆ ನೌಕರರ ಸಂಘದ ಅಧ್ಯಕ್ಷ ಮಲ್ಲೇಶ್ ಕರಿಗಾರ್ ಮನವಿ ಮಾಡಿದ್ದಾರೆ. ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಸರ್ಕಾರ ಏಪ್ರಿಲ್ನಿಂದ ಮೇ 30ರವರೆಗೆ ಕಚೇರಿಯ ಸಮಯ ಬದಲಾವಣೆಯನ್ನ ಮಾಡ್ತಾ ಇದೆ. ಈ ವರ್ಷ ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯಲ್ಲಿಯೂ ಕೂಡ ಬಿಸಿಲಿನ ತಾಪಮಾನ 37% ಇಂದ 47% ವರೆಗೆ ಇರುತ್ತದೆ ಅಂತ ಹೇಳಿ ಈಗಾಗಲೇ ಹವಾಮಾನ ಇಲಾಖೆಯ ಮುನ್ಸೂಚನೆ ಇದೆ. ಹೀಗಾಗಿ ನೌಕರರ ಆರೋಗ್ಯ ದೃಷ್ಟಿಯಿಂದ ಬೆಳಗ್ಗೆ 8ರಿಂದ 1:30ರವರೆಗೆ ಅಂತ ಆದೇಶವನ್ನ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಈ ನಿರ್ಧಾರ ತೆಗೆದುಕೊಂಡ್ರೆ ನೌಕರರಿಗೆ ಅಷ್ಟೇ ಅಲ್ಲ, ವಯೋವೃದ್ಧರು ಹಾಗೂ ಸಾರ್ವಜನಿಕರಿಗೂ ಕೂಡ ಅನುಕೂಲವಾಗಲಿದೆ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಸಚಿವ ಜಮೀರ್ ಅಹಮದ್ ಮನೆಯಲ್ಲಿ ಕಳ್ಳತನವನ್ನ ಮಾಡಿದ್ದ ಖದೀಮರು ಕೊನೆಗೂ ಕೂಡ ಲಾಕ್ ಆಗಿದ್ದಾರೆ. 1 ತಿಂಗಳದ ಹಿಂದೆ ಕಳ್ಳರು ಜಮೀರ್ ಸಂಬಂಧಿಕರು ಅಂತ ಹೇಳಿ ಮನೆಗೆ ನುಗ್ಗಿ 1,13,00,000 ಬೆಲೆ ಬಾಳುವ ಚಿನ್ನಾಭರಣವನ್ನ ಕದ್ದು ಎಸ್ಕೇಪ್ ಆಗಿದ್ರು. ಸೈಯದ್ ಅಮೀರ್ ಅಹಮದ್ ಬಂಧಿತ ಆರೋಪಿಗಳಾಗಿದ್ದಾರೆ. ಇನ್ನು ಖದೀಮರು ಟ್ರಾವೆಲ್ಸ್ ಬಿಸಿನೆಸ್ ಅಲ್ಲಿ ಲಾಸ್ ಆಗಿದ್ದಕ್ಕೆ ಕಳ್ಳತನವನ್ನ ಮಾಡಲು ಇಳಿದಿದ್ರು ಅಂತ ಹೇಳಲಾಗಿದೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಕುಡುಪಗಾಳು ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ನಡೆದಿರುವ ಬೃಹತ್ ಭ್ರಷ್ಟಾಚಾರ ಬಯಲಾಗಿದೆ. ಬೆಂಗಳೂರು ಜಲಸೂರು ಹೆದ್ದಾರಿ ಕಾಮಗಾರಿ ಹೆಸರಿನಲ್ಲಿ ಅಧಿಕಾರಿಗಳು ಹಾಗೂ ಪ್ರಭಾವಿಗಳು ಸೇರಿ ಕೋಟ್ಯಾಂತರ ರೂಪಾಯಿ ಸರ್ಕಾರಿ ಹಣವನ್ನ ಲೂಟಿ ಮಾಡಿದ್ದಾರೆ. ಯಾವುದೇ ದೇವಸ್ಥಾನಗಳಿಲ್ಲದಿದ್ದರೂ ಕೂಡ ಬಸವೇಶ್ವರ ದೇವಸ್ಥಾನ ಸೇರಿದಂತೆ ಇಲ್ಲದ ದೇವಸ್ಥಾನಗಳನ್ನ ದಾಖಲೆಗಳಲ್ಲಿ ತೋರಿಸಿ ಲಕ್ಷಾಂತರ ರೂಪಾಯಿ ಪರಿಹಾರ ಬಿಡುಗಡೆ ಮಾಡಿಕೊಳ್ಳಲಾಗಿದೆ. ಮೊದಲು ಸರ್ವೆ ನಂಬರ್ ತೋರಿಸಿ 6 ಲಕ್ಷ ಹಾಗೂ ನಂತರ 11B ದಾಖಲೆಯನ್ನ ಸೃಷ್ಟಿಸಿ 49 ಲಕ್ಷ ಪರಿಹಾರ ಪಡೆಯಲಾಗಿದೆ. ಹೆದ್ದಾರಿ ವ್ಯಾಪ್ತಿಗೆ ಬರದ ಹಾಗೂ ರಸ್ತೆಯಿಂದ ಸಾಕಷ್ಟು ದೂರವಿರುವ ಮನೆ ಮತ್ತು ಆಸ್ತಿಗಳ ಹೆಸರಿನಲ್ಲಿ ಅಕ್ರಮವಾಗಿ ಪರಿಹಾರವನ್ನ ಲೂಟಿ ಮಾಡಲಾಗಿದೆ. ನಾಗಮಂಗಲ ತಾಲೂಕು ವ್ಯಾಪ್ತಿಯಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸರ್ಕಾರದ ಖಜಾನೆಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟು ಮಾಡಲಾಗಿದೆ. ಈ ಗಂಭೀರವಾದ ಹಗರಣದ ವಿರುದ್ಧ ಸಾರ್ವಜನಿಕರು ಹಾಗೂ ಸಂತ್ರಸ್ತರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಅರಣ್ಯ ಅಧಿಕಾರಿ ಮನೆ ಮುಂದೆ ಕಿಡಿಗೇಡಿಗಳು ವಾಮಾಚಾರ ಮಾಡಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರಿನಲ್ಲಿ ನಡೆದಿದೆ. ಮಣ್ಣಿನ ಮಡಿಕೆಯೊಳಗೆ ಅರಣ್ಯ ಅಧಿಕಾರಿ ಎಸಿಎಫ್ ಮೋಹನ್ ಹಾಗೂ ಜೀಪ್ ಚಾಲಕನ ಫೋಟೋ ಇಟ್ಟು ಅರಿಶಿನ ಕುಂಕುಮ ಹಾಕಿ ಕಿಡಿಗೇಡಿಗಳು ವಾಮಾಚಾರವನ್ನ ನಡೆಸಿದ್ದಾರೆ. ಅರಣ್ಯ ಅಧಿಕಾರಿ ದೂರಿನ ಹಿನ್ನೆಲೆಯಲ್ಲಿ ಬಾಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಟ್ರಾಫಿಕ್ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ನಗರದ ಗಾರ್ಡನ್ ಏರಿಯಾ ನೆಹರು ರಸ್ತೆಯಲ್ಲಿ ಟ್ರಾಫಿಕ್ ಸರ್ಕಲ್ ಇನ್ಸ್ಪೆಕ್ಟರ್ ದೇವರಾಜ್ ನೇತೃತ್ವದಲ್ಲಿ ಫುಟ್ಪಾತ್ ಒತ್ತುವರಿ ತಿರುವು ಕಾರ್ಯಾಚರಣೆ ನಡೆಸಿದ್ದಾರೆ. ಅದಷ್ಟೇ ಅಲ್ಲದೆ ಫುಟ್ಪಾತ್ ಒತ್ತುವರಿ ಮಾಡಿದ ಹಲವು ಅಂಗಡಿ ಮಾಲೀಕರಿಗೆ ಹಾಗೂ ಫುಟ್ಪಾತ್ ಮೇಲೆ ವಸ್ತುಗಳಿಟ್ಟು ಮಾರಾಟವನ್ನ ಮಾಡುವ ಅಂಗಡಿ ಮಾಲೀಕರಿಗೆ ಮಹಾನಗರ ಪಾಲಿಕೆ ಮೂಲಕ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಹಾಗೆ ನೋ ಪಾರ್ಕಿಂಗ್ ಜಾಗದಲ್ಲಿ ಗಾಡಿಗಳನ್ನ ನಿಲ್ಲಿಸುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕದ ಫುಜೈರಾ ಬಂದರಿನ ಮೇಲೆ ಇರಾನ್ ದಾಳಿ ಮಾಡಿದೆ. ಈ ಮೇಲೆ ಇರಾನ್ ದಾಳಿಯಿಂದ ಮತ್ತೆ ಕಿಡಿ ಹೊತ್ತಿಕೊಂಡಿದೆ. ಈ ದಾಳಿಯಿಂದಾಗಿ ಭಾರತೀಯ ಮೂವರಿಗೆ ಗಂಭೀರವಾಗಿ ಗಾಯವಾಗಿದೆ.